ಜಡ್ಜಸ್, ನಾನು ಚಂದ್ರಲೇಔಟ್ ಸಾಮ್ರಾಜ್ಯದ ಹಿತೇಶ್ ವರ್ಮಾ. ನಮ್ಮ ರಾಜಮಾತೆ ರಕ್ಷಿತಾಂಬೆ, ಇವಳು ನನ್ನ ಏಕೈಕ ಮಡದಿ ರಶ್ಮಿಕಾ ದೇವಿ, ಅವನ ಸಹೋದರಿ. ನಾನು ಅಡಗೂರು ಸಾಮ್ರಾಜ್ಯದ ರಘುವರ್ಮ, ನಮ್ಮ ರಾಜಗುರು ಜಗದೀಶ್ವರ. ಇವಳು ನನ್ನ ಏಕೈಕ ಪತ್ನಿ ಮಲಿಕೋ ದೇವಿ, ಅವನ ತಂಗಿ. ನನ್ ಭಾವ ಬಂಗಾರ, ನನ್ ಭಾವ ವಜ್ರ, ನನ್ ಭಾವ ಕಾಮಿಡಿ ಕಿಲಾಡಿ, ನನ್ ಭಾವ ಕಾಮಿಡಿ ಕಡೆ ಚಾಂಪಿಯನ್ಶಿಪ್. ಜಗನ್, ನಮ್ ಸಂಸಾರ ಯಾವಾಗ್ಲೂ ಇದೇ ತರ ಖುಷಿ ಖುಷಿಯಾಗಿರ್ಲಿ ಅಂತ ನೀವು 3 ಜನ ಆಶೀರ್ವಾದ ಮಾಡಿ. ಸ್ನಾನ ಮಾಡೋರಿ ಬನ್ನಿ. ಪೌರಾಣಿಕ. ಕ್ಷಮಿಸಿ ಪ್ರಭು, ಅಭ್ಯಂಜನಕ್ಕೆ ಎಣ್ಣೆ ಕಾಯಿಸಿದ್ದೇನೆ, ತೆರಳುವ. ಬನ್ನಿ ಹೋಗುವ. ಪ್ರಭು, ಅವಳೇನು ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವುದು, ನಾನು ನಿಮಗೆ ತುಪ್ಪ ಹಚ್ಚಿ ಸ್ನಾನ ಮಾಡಿಸುತ್ತೇನೆ, ಬನ್ನಿ. ಸೀರೆ 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 ಸೀರೆಯ ಸೀರೆ ಸೀರೆ ಸೀರೆಯ ಬನ್ನಿ ಬನ್ನಿ ಬನ್ನಿ. ಚೀಪ್ ಅಂಡ್ ಬೆಸ್ಟ್ ಸೀರೆ, ಉಟ್ಕೊಂಡ್ರೆ ಮೈ ಮೇಲೆ ಇರುತ್ತೆ, ಬಿಚ್ಚಿಟ್ರೆ ಕಪಾಟಲ್ಲಿ ಇರುತ್ತೆ. ಬನ್ನಿ ಬನ್ನಿ ಬನ್ನಿ. ಮೇಕಪ್ ಹಾಕೋರ್ಗೆ ಮಂತರ ಸೀರೆ, ಕುಂದಾಡೋರ್ಗೆ ಮಿಂಚು ಸೀರೆ, ಜಗಳ ಗಂಟಿರ್ಗೆ ನಯನ ಸೀರೆ, ಪಂಬಲ್ ಮಾಡೋರ್ಗೆ ದಿವ್ಯಾ ಸೀರೆ, ಡಿಕ್ಕಿ ಲೀಡರ್ಗೆ ಮಿಂಚು ಸೀರೆ, ವಾಣಿ ಸೀರೆ. ಬನ್ನಿ ಸೀರೆ ತಗೊಳ್ಳಿ. ಸೀರೆ ಅಣ್ಣ, ಇದು ಯಾವ ಸೀರೆ? ಇದ ರಶ್ಮಿಕಾ ಮಂದಣ್ಣ ಸೀರೆ. ರಶ್ಮಿಕಾ ಮಂದಣ್ಣ ಸೀರೆಯಾ? ಹಂಗಾರೆ ಉಟ್ಕೊಂಡು ಶೃಂಗೇರಿಗೆ ಹೋಗ್ಬೋದು. ಇದಕ್ಕೆ ಎಷ್ಟು? ಇದಕ್ಕೆ 5,000 ರೂಪಾಯಿ. 5,000ನಾ? ಸರಿ. ಆನಂದ, ನೆಕ್ಸ್ಟ್ ಇವಳು ಅವಳ ಕಸಿನ್ ಆಗೋ ಪ್ರೋಗ್ರಾಮ್ ಇದೆ. ಅಣ್ಣ, ಇದಕ್ಕೆ 5,000 ಕೊಡ್ತೀನಿ, ಈ ಜಾಕೆಟ್ ಫ್ರೀ ಕೊಡು. ಹೊರಗಡೆ ನೋಡ್ರೆ ಗುಡ್ಡೆ ಮಾಂಸ ಫ್ರೀ ಬೇಕು ಅಂತಾಳೆ, ಇಲ್ಲಿ ಬಂದ್ಬಿಟ್ಟು ಜಾಕೆಟ್ ಫ್ರೀ ಕೇಳ್ತಾಳೆ. ಹಂಗೆಲ್ಲ ಕೊಡಕ್ಕಾಗಲ್ಲ ಮಕ್ಕಳು, ವಾಪಸ್. ಅಣ್ಣ, ಕೊಡಿಕಿಲ್ಲ? ಕೊಡ್ತೀನಿ ಕೊಡ್ತೀನಿ. ಏನೋ ರಾಣಿ ಪಾತ್ರ ಮಾಡಿದ್ರು ಕೂಡ ವಾಣಿ ತರ ಮಾತಾಡ್ತಾ ಇದ್ದೀರಾ ಅಂದ್ಬಿಟ್ಟು ಕೊಡ್ತೀನಿ. ಬರೀಲ್ಲ, ಕೊಡಿ. 7,000 ರೂಪಾಯಿ ಕೊಡಿ. ನೋಡಿ, 7 ವರಹಗಳನ್ನು ಕೊಡುತ್ತಿದ್ದೇನೆ. ಇದೊಂದು ಮಾತ್ರ ಪೌರಾಣಿಕ ಡೈಲಾಗು. ಪ್ರಭು, ಹೇಳು ದೇವಿ. ಪ್ರಭು, ನಾನಿಷ್ಟು ಬುದ್ಧಿವಂತೆ ಗೊತ್ತೇ? ಯಾಕೆ? ನೋಡಿ ಇಲ್ಲಿ, ಇದಕ್ಕೆ 5,000 ಕೊಡ್ತೀನಿ ಎಂದ, ಅದಕ್ಕೆ ಜಾಕೆಟ್ ಫ್ರೀ ಕೊಡು ಅಂದ್ರೆ ಕೊಡಿಕಿಲ್ಲ ಅನ್ಬಿಡದ. ಅದಕ್ಕೆ 7,000 ಕೊಡ್ತೀನಿ, ಜಾಕೆಟ್ ಫ್ರೀ ಕೊಡು ಅಂದೆ, ಕೊಟ್ಬಿಟ್ಟದ ಮಂಗುದೇವಿ. ಲೇ ಮಾಡ್ರಳ್ಳಿ, ನಿನ್ ಬಾಯಿಗೆ ನಾಂಡಲ್ಲಿ ನಳ್ಳಿ ಮುಗಿಯ ಸಿಗಾಕ. ಲೇ ಗುಬಲ್ ಅವನಲ್ ಕನೆ ನೀನು. ಅಯ್ಯೋ, ಈ ಕಿತ್ತೋಗಿರೋ 700 ರೂಪಾಯಿ ಸೀರೆಗೆ 7,000 ಕೊಟ್ಟು 70 ರೂಪಾಯಿ ಜಾಕೆಟ್ ಫ್ರೀ ಆಗಿ ಕೊಟ್ಟಿದ್ದಾನೆ. ಅವನ್ಗಲ್ಲ ಕಣೆ, ನಿನ್ಗೆ ಮಾಡಬೇಕಾಗಿರೋ. ನನ್ನ ಅರಮನೆ ಮನೆ ತೆಗಿದ್ಯಾ? ಏನಾಯ್ತು ಕಂದ, ಏನಾಯ್ತು ಕಂದ? ಅಣ್ಣ, ನಿಮ್ಮ ಭಾವ ಬಾವಾ, ಇಷ್ಟಾಯ್ತು. ಇಷ್ಟೆಲ್ಲ ಆಯ್ತಾ? ಮಾಡ್ತೀನಿ ತಡಿ ಅವನಿಗೆ. ಹಿತೇಶ, ಏಯ್, ಏನು ರಘು, ಎಷ್ಟು ಧೈರ್ಯ ಇದ್ರೆ ನನ್ನ ತಂಗಿ ಮೇಲೆ ಕೈ ಮಾಡ್ತೀಯ ನೀನು? ಕೈಯೆಲ್ಲ ಕಣೋ, ಕಾಲ್ ಮಾಡ್ತೀನಿ. ಧೈರ್ಯ ಇದ್ರೆ ನನ್ನ ಕಣ್ ಮುಂದೆ ಹೊಡಿಯೋ. ಅಣ್ಣ, ನಿನ್ನ ಕಣ್ ಮುಂದೆನೆ ನಿನ್ ತಂಗಿ ಕೊಡಿತಿದ್ರು ನೋಡ್ಕೊಂಡ್ ನಿಂತಿದ್ಯಲ್ಲ, ನೀನೊಬ್ಬ ಅಣ್ಣನ? ತಂಗಿವಾ, ನಿನ್ನ ಬಾಯಿಂದ ನನ್ನ ತಂಗಿ ಅಂತ ಕರಿಬೇಡ. ನಿನಗೆ ರೋಷ, ಆಕ್ರೋಶ ಅನ್ನೋದೇನಾದ್ರೂ ಇದ್ರೆ, ನೀನು ನನ್ನ ಅಣ್ಣನೇ ಆಗಿದ್ರೆ, ಅವನು ಹೇಗೆ ನಿನ್ನ ಕಣ್ಣು ಮುಂದೆನೆ ನಿನ್ನ ತಂಗಿಗೆ ನಾಯಿ ಕೊಡ್ತಾನು, ಹಂಗೆ ನೀನು ಅವನ ತಂಗಿಗೆ ನಾಯಿ ಕೊಡ್ತಾ ಕೊಡಿ, ಅವಾಗ ನಿನ್ನ ಅಣ್ಣ ಅನ್ಕೋತೀನಿ. ಮತ್ತೆ ತುಂಬಾ ಒಳ್ಳೆವಳು ಕಣಮ್ಮ. ಹಾಗಾದ್ರೆ ನಾನು ಒಳ್ಳೆವಳಲ್ವ ಅಣ್ಣ? ರಾಣಿ, ಬಾರೆ ಆಚೆ. ಪ್ರಭು, ಯಾಕೆ ಎಷ್ಟೊಂದು ಕಿರಿಚಿಕೊಳ್ಳುತ್ತಿದ್ದೀರಿ? ಕಿರ್ಚ್ಕೊಳ್ಳೋದ? ನನ್ ಮನೆ, ನನ್ನ ಇಷ್ಟ, ನೀನ್ ಯಾವಳ ಕೇಳಕ್ಕೆ? ಏನೇ ಅನ್ಕೊಂಡಿದ್ಯಾ?
ಕಣವಾ ಸೂಪರ್. ಬಾ 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 ಏಯ್ ಓಕೆ ಏನಾಯ್ತು ತಂಗಿಯವ್ವ? ಅದೇನಾಯ್ತು ಗೊತ್ತಾ? ಏನ ಬಾವ ಮಾಡಿದ್ರಾ? ಹೌದು ಅಣ್ಣಯ್ಯ, ಗಟ್ಟಿಗೆ ಎತ್ತುಕೊಂಡು ನನ್ನನ್ನ ತನಗ್ ಬಾರಿಸ್ತು ಅಣ್ಣಯ್ಯ. ನನ್ನ ಪ್ರೀತಿ ಇದ್ದಿದ್ದಾದ್ರೆ ಹೋಗಿ ಅವನನ್ನ ಬಾರಿಸು. ಏಯ್ ಕೋಲನ್ ಕುಟ್ಟ ಕೋತನೆ ನನ್ನ ಮಗನೇ, ಬಾರೋ ನನ್ನ ತಂಗಿ ಕೈ ಮಾಡ್ತ್ಯಾ? ಆ ಕೈನ ಕಟ್ ಮಾಡಿ ನಾಯಿಗೆ ಊಟ ಬಡಿಸ್ತೇನೆ, ಊಟ ಬಾರೋ. ಏ ಯಾವ ನಾಯಿ ಬೊಗ್ಲತ್ತಿರೋದು? ಚೈ ಚೈ. ಏನು? ಲೈ ಬೇವರ್ಸಿ, ನಿನ್ನ ತಂಗಿಗೆ ಬೈದೆ ಅನ್ನೋ ಕಾರಣಕ್ಕೆ ನನ್ ಹೊಡಿತಿದ್ಯಲ್ಲ? ನಿನ್ ತಂಗಿ ಎಕ್ಕುಟ್ಟೋಗ, ನಿನ್ ತಂಗಿ ಹಾಳಾಗೋಗ, ನಿನ್ ತಂಗಿಗೆ ಆಪತ್ ಬಂದ್ ಚಾಪೆ ಸತ್ಕೋಗ. ನಿಲ್ಸಲೇ, ಎಷ್ಟು ಹೊಡೆದ್ರು ನಿನ್ ಕೊಬ್ಬು ಇಳ್ದಿಲ್ವ? ಮತ್ತೆ ಮತ್ತೆ ನನ್ನ ತಂಗಿಗೆ ಬೈತಿದ್ಯಾ? ಲೇ ನಾನು ಹಂಗೆ ಕೊಡು. ಏನು ಮಾಡ್ತೀಯಾ? ಏನೋ ಮಾಡ್ತೀಯಾ? ಏನ್ ಮಾಡ್ತೀನ? ತಂಗ್ಯವ್ವ, ನಾನು ಉತ್ತನೆ ಕತ್ತಿ ತೆಗೆದುಕೊಂಡು ಬಾ. ನಿನ್ನ ಹತ್ತಿರವಿದೆ ಅಣ್ಣ. ಕತ್ತಿ ತೆಗಿಬೇಕಾದ್ರೆ ಕೋತಿ ತರ ಓಡಿದ್ಲು. ಬಾ ತಂಗಿ, ಅವಳು ದೊಡ್ಡ ಪುಕುಳಿ. ಅಮ್ಮ ತಾಯಿ ಏನಾದ್ರೂ ಹಾಕಮ್ಮ, ಒಂದ್ ಮುದ್ದೆ ಹಾಕಮ್ಮ, ಮುದ್ದೆ ಒಂದೇ ಒಂದ್ ತುತ್ತು. ಅಮ್ಮ ಮುದ್ದೆ ಹಾಕಮ್ಮ, ಒಂದೇ ಒಂದ್ ತುತ್ತು. ಅಮ್ಮ ಒಂದ್ ತುತ್ತು. ಅಮ್ಮ ಅಮ್ಮ ಅಮ್ಮ. ಒಂದು ಸಾಕೆ, ಇನ್ನೊಂದು ಬೇಕೆ? ತುತ್ತು ಕೇಳ್ರೆ ಮುತ್ತನೆ ಕೊಟ್ಬಿಟ್ಟು ಬಿರಿಯಾನಿ ಕೇಳಿದ್ರೆ ಸಾಕು ತಾಯಿ. ಇದನ್ನೇ 1.5 ವರ್ಷ ಗಂಟೆ ಮೇಂಟೈನ್ ಮಾಡ್ತೀನಿ. ಹಾಗೆ ಆಗಲಿ. ಲೇ ಕಿತ್ತೋಗಿ ನನ್ನ ಮಗನೇ, ಮುತ್ತು ಅನ್ನೋ ಹೆಸರನ್ನು ಇಟ್ಟುಕೊಂಡು ನನ್ನ ಹೆಂಡತಿಯ ಬಳಿ ಮುತ್ತು ಕೇಳುತ್ತಿದ್ಯಾ? ನೀನು ಸತ್ತು ಹೋಗು. ಪ್ರಭು ಪ್ರಭು. ದೇವಿ, ಏನು ಮಾಡುತ್ತಿದ್ದೀಯಾ? ಅಯ್ಯ ವಯ್ಯ ವರಿನ ಮುತ್ತು ಮುತ್ತು ಅಂತ ಗಂಟ್ಲುಕ್ಕೆ ತಗೊಂಡ್ ಕಚ್ಕತಿದ್ದ. ನಂಗೂ ಹೊಟ್ಟೆ ಉರಿತು, ಅದಕ್ಕೆ ಒಂದ್ ಮುತ್ತು ಕೊಟ್ಟೆ. ಅಯ್ಯೋ ದೇವಿ, ಅವನು ಕೇಳಿದ್ದು ಮುತ್ತಲ್ಲ, ಮುದ್ದೆ ಮುದ್ದೆ ರಾಗಿ ಹಿಟ್ಟು. ಹೌದಾ? ಅಚ್ಚರಿ ಇದ್ಯಾಕೆ ಟೆನ್ಷನ್ ಮಾಡ್ಕೊಂಡಿರಿ? ಕೊಟ್ಟಿದ್ದು ಒಂದ್ ಮುತ್ಕೆ 100 ಮುತ್ತು ಕೊಟ್ಟಂಗ ಆಡ್ತಿರಲ್ಲ. ಮದ್ವೆ ಆದ್ಮೇಲೆ ನಿಮ್ಗೆ ಎಷ್ಟು ಕೊಟ್ಟಿಲ್ಲ ನಾನು? ಲೇ ಮಾಡ್ರಲ್ಲಿ, ಒಳ್ಳೆ ಚೈಲ್ಡ್ ತರ ಆಡ್ಬೇಡ. ಅವನ್ಗೊಂದು ಮುತ್ತು ನನ್ಗೊಂದು ಮುತ್ತು ಕೊಡಕ್ಕಿದ್ದೇನೆ, ದೇವಸ್ಥಾನ ಪ್ರಸಾದ ಅನ್ಕೊಂಡಿದ್ಯಾ? ಲೇ ಹಿಂಗೆ ಹೇಳಿದ್ರೆ ನನ್ನ ಸಾಮ್ರಾಜ್ಯದ ಮರ್ಯಾದೆ ತೆಗಿತ್ಯಾ?